ಈ ನಡುವೆ ತೆಲಂಗಾಣದಲ್ಲಿ ಜಾರಿಯಾದಂತೆ ಒಳ ಮೀಸಲಾತಿ ಕರ್ನಾಟಕದಲ್ಲೂ ಜಾರಿಯಾಗುತ್ತೆ ಅಂತ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ಇನ್ನೆರಡು ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಬೇಕಾದ್ರೆ ಈ ರೀತಿ ಹೇಳಿದ್ದಾರೆ. ಒಕ್ಕಲಿಗ ಸಮುದಾಯದ ಸಭೆಗೆ ನನ್ನ ಅಭ್ಯಂತರ ಇಲ್ಲ. ಅಭ್ಯಂತರ ಯಾಕೆ ಮಾಡಬೇಕು ನೀವು? ಸಭೆಯಲ್ಲಿ ಚರ್ಚೆ ಮಾಡಿ ಸಲಹೆ ಕೊಡಲಿ. ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗಬೇಕಲ್ಲ 17ನೇ ತಾರೀಕು. ಬಿಜೆಪಿಯವರು ಮೀಸಲಾತಿ ವಿರೋಧಿಗಳು ಅಂತ ಬಿಜೆಪಿಯವ್ರನ್ನೂ ಹೇಳಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನಾಗ್ತದೆ ನೋಡಿ, ಸಭೆ ಮಾಡೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಸಭೆಯಲ್ಲಿ ಚರ್ಚೆ ಮಾಡಲಿ. ಯಾವ ಅಂಶ ಅವರು ಒಪ್ಪಿಗೆ ಇಲ್ಲ ಮತ್ತೆ ಯಾವ ಅಂಶಕ್ಕೆ ಒಪ್ಪಿಗೆ ಇದೆ ಆ ಥರ ಮಾಹಿತಿಗಳನ್ನೆಲ್ಲ ಕೊಟ್ಟರೆ, ಒಪ್ಪಿಗೆ ಇಲ್ಲದೆ ಇರೋ ಅಂಶಕ್ಕೆ ಯಾವ ಕಾರಣದಿಂದ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಅದನ್ನೆಲ್ಲ ಸರಿಪಡಿಸೋಣ. ನಮ್ಮ ಸರ್ಕಾರ ಇದನ್ನು ನಾವು ಒಂದು ಓಪನ್ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಪೂರ್ವ ಪೀಡಿತ ತೀರ್ಮಾನ ಆಗಲಿ, ಯಾವುದೇ ರೀತಿಯ ನಿರ್ಧಾರಗಳಾಗಲಿ ಯಾವುದೂ ಇಲ್ಲ. ನಾವು ಅವರ್ ಗವರ್ನಮೆಂಟ್ ಈಸ್ ಇನ್ ದ ಓಪನ್ ಮೈಂಡ್. ಯಾವೆಲ್ಲ ಒಂದು ಪಾಸಿಟಿವ್ ಸಲಹೆಗಳು ಬರ್ತವೆ ಅವೆಲ್ಲವನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು.